प्रिय छात्राः, नमस्ते। अहम् इदानीम् अष्टमकक्षायाः प्रार्थना इति प्रथमपाठस्य प्रश्नोत्तराणि करोमि। पश्यन्तु छात्राः, अभ्यासः। प्रथमः प्रश्नः, एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗೌರಿ ಪುತ್ರಃ ಕಃ? ಗೌರಿಯ ಮಗ ಯಾರು? ಗೌರಿ ಪುತ್ರಃ ಗಣೇಶಃ. ಎರಡನೇದು, ಜಿಹ್ವಾಯಾಂ ಕಾ ವಸತಿ? ಜಿಹ್ವೆ ಅಂದ್ರೆ ನಾಲಿಗೆಯಲ್ಲಿ ಯಾರು ವಾಸಿಸುತ್ತಾರೆ? ಜಿಹ್ವಾಯಾಂ ಸರಸ್ವತಿ ವಸತಿ. ಜಿಹ್ವಾಯಾಂ ನಾಲಿಗೆಯಲ್ಲಿ ಸರಸ್ವತಿಯು ವಾಸಿಸುತ್ತಾಳೆ. ನಂದಕುಮಾರಃ ಕಃ? ನಂದನ ಮಗ ಯಾರು? ನಂದಕುಮಾರಃ ಕೃಷ್ಣಃ. ಮೃತ್ಯುಂಜಯಃ ಕಃ? ಮೃತ್ಯುಂಜಯಃ ಶಿವಃ. ಕಃ ಆದಿಃ? ಗುರುಃ ಆದಿಃ. ನಂತರಂ ದ್ವಿತೀಯಂ ಪ್ರಶ್ನಂ, ಎರಡನೇ ಪ್ರಶ್ನೆ, ಏತೇಷಾಂ ಪದಾನಾಂ ಅನ್ಯಲಿಂಗರೂಪಂ ಪಾಠಾತ್ ಚಿತ್ವಾ ಲಿಖತ. ಈ ಪದಗಳ ಕೆಳಗೆ ಕೊಟ್ಟಂತಹ ಪದಗಳ ಅನ್ಯಲಿಂಗ ರೂಪ. ಅನ್ಯಲಿಂಗ ರೂಪ ಅಂದ್ರೇನು? ಪುಲ್ಲಿಂಗದಲ್ಲಿದ್ರೆ ಸ್ತ್ರೀಲಿಂಗದ ರೂಪವನ್ನು ಬರೀಬೇಕು, ಸ್ತ್ರೀಲಿಂಗದಲ್ಲಿದ್ರೆ ಪುಲ್ಲಿಂಗದ ರೂಪವನ್ನು ಬರೆಯಬೇಕು. ಇದನ್ನ ಪಾಠದಿಂದ ಹುಡುಕಿ ಬರೆಯಿರಿ. ಪಾಠಾತ್ ಚಿತ್ವಾ ಲಿಖತ. ದೇವಿ, ಇದು ಸ್ತ್ರೀಲಿಂಗದಲ್ಲಿದೆ, ಪುಲ್ಲಿಂಗದಲ್ಲಿ ಏನಾಗ್ತದೆ? ದೇವಃ. ಪುತ್ರಃ, ಪುಲ್ಲಿಂಗದಲ್ಲಿದೆ, ಸ್ತ್ರೀಲಿಂಗದಲ್ಲಿ ಪುತ್ರಿ. ಕುಮಾರಿ, ಸ್ತ್ರೀಲಿಂಗ, ಪುಲ್ಲಿಂಗದಲ್ಲಿ ಕುಮಾರಃ. ಸಹ, ಸಹ ಅಂದ್ರೆ ಅವನು, ಪುಲ್ಲಿಂಗ ರೂಪ. ಸ್ತ್ರೀಲಿಂಗ ರೂಪ ಯಾವುದು? ಸಾ. ದೇವಿ, ದೇವಃ. ಪುತ್ರಃ, ಪುತ್ರಿ. ಕುಮಾರಿ, ಕುಮಾರಃ. ಸಹ, ಸಾ. ಮೂರನೇ ಪ್ರಶ್ನೆ ನೋಡಿ, ಮಂಜೂಷಾಯಾಂ ದತ್ತಾನಿ ಪದಾನಿ ಉಪಯುಜ್ಯ ರಿಕ್ತ ಸ್ಥಾನಂ ಪೂರಯತ. ಮಂಜೂಷಾ ಅಂದ್ರೆ ಪೆಟ್ಟಿಗೆ. ಈ ಬಾಕ್ಸ್ ಅಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಉಪಯೋಗಿಸಿ ಬಿಟ್ಟ ಸ್ಥಳವನ್ನ ತುಂಬಬೇಕು. ನಿಮ್ಗೆ ಈಗಾಗಲೇ ಈ ಶ್ಲೋಕಗಳನ್ನೆಲ್ಲ ನೀವೇನ್ ಮಾಡಿದ್ರಿ? ಕಂಠಪಾಠ ಮಾಡಿದಿರಿ. ಕಂಠಪಾಠಕ್ಕಿರುವಂತಹ ಈ ಶ್ಲೋಕಗಳಲ್ಲಿ ಬಿಟ್ಟ ಸ್ಥಳವನ್ನ ತುಂಬುವುದನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲನೇದು, ಕೃಷ್ಣಾಯ ಡ್ಯಾಶ್ ದೇವಕಿ ನಂದನಾಯ ಚ ನಮಃ. ಕೃಷ್ಣಾಯ ವಾಸುದೇವಾಯ. ಇಲ್ಲಿ ನೋಡಿ, ಸ್ಮರೇತ್ ವಾಸುದೇವಾಯ ಶ್ರೀ ಗುರವೇ ಪರತರಂ ಉಂಟಲ್ಲ, ನೀವೇನ್ ಬರಿಬೇಕು? ಕೃಷ್ಣಾಯ ವಾಸುದೇವಾಯ. ಭಕ್ತಾವಾಸಂ ಡ್ಯಾಶ್ ನಿತ್ಯಂ. ಭಕ್ತಾವಾಸಂ ಸ್ಮರೇತ್. ಸ್ಮರೇತ್ ನಿತ್ಯಂ. ಗುರೋಃ ಡ್ಯಾಶ್ ನಾಸ್ತಿ. ಗುರೋಃ ಪರತರಂ ನಾಸ್ತಿ. ತಸ್ಮೈ ಡ್ಯಾಶ್ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಂತರ ನಾಲ್ಕನೇ ಪ್ರಶ್ನೆ, ಏತೇಷಾಂ ಪದಾನಾಂ ಪರ್ಯಾಯ ಪದಾನಿ ಲಿಖತ. ಪರ್ಯಾಯ ಪದ ಅಂದ್ರೇನು? ಸಮಾನಾರ್ಥಕ ಪದ, ಅದೇ ಅರ್ಥ ಬರುವಂತಹ ಇನ್ನೊಂದು ಶಬ್ದವನ್ನ ಬರಿಬೇಕು. ಕೆಳಗೆ ಕೊಟ್ಟಿರುವ ಪದಗಳ ಪರ್ಯಾಯ ಪದಗಳನ್ನು ಬರೆಯಿರಿ. ವಿನಾಯಕಃ. ವಿನಾಯಕಃ ಅಂದ್ರೆ ಗಣೇಶಃ, ವಿಘ್ನೇಶಃ, ಗಣಪತಿಃ, ವಕ್ರತುಂಡಃ, ಏಕದಂತಃ. ಗೊತ್ತಾಯ್ತಾ? ಈ ರೀತಿ ಯಾವ್ದು ಬೇಕಾದ್ರೂ ಬರೀರಿ. ಜಿಹ್ವಾ. ಜಿಹ್ವಾ ಅಂದ್ರೆ ನಾಲಿಗೆ. ರಸನ. ಗೋವಿಂದಃ, ಶ್ರೀಕೃಷ್ಣಃ, ಮುಕುಂದಃ, ಮುರಾರಿ, ಯಾವ್ದಾದ್ರೂ ಬರಿ. ಗುರುಃ ಆಚಾರ್ಯಃ, ಉಪಾಧ್ಯಾಯಃ, ಅಧ್ಯಾಪಕಃ ಇವ. ನಂತರಂ ಸಂಯೋಜ್ಯ ಲಿಖತ. ಹೊಂದಿಸಿ ಬರೆಯಿರಿ. ನೋಡಿ, ಈ ಅ ಪಟ್ಟಿಯಲ್ಲಿ 4 ಶಬ್ದಗಳನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯಲ್ಲಿ ಕೂಡ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಹೊಂದಿಸಿ ಬರೆಯಬೇಕು. ಗೌರಿ ಪುತ್ರಃ, ವಾಸುದೇವಃ, ಶರ್ವಃ, ವೀಣಾಧಾರಿಣಿ. ಇದು ಆ ಪಟ್ಟಿಯಲ್ಲಿದೆ. ಆ ಪಟ್ಟಿಯಲ್ಲಿ ಸರಸ್ವತಿ, ಶಿವಃ, ಕೃಷ್ಣಃ, ಗಣೇಶಃ. ನೀವು ನೋಡಿ, ಗೌರಿ ಪುತ್ರಃ. ಯಾರು ಗೌರಿ ಪುತ್ರಃ? ಗಣೇಶಃ. ಉತ್ತರ ನೋಡಿ, ನಾ ಇಲ್ಲಿ ಬರೆದಿದ್ದೇನೆ. ವಾಸುದೇವಃ. ಯಾರು ವಾಸುದೇವ? ವಸುದೇವನ ಮಗ ವಾಸುದೇವ. ಯಾರವನು? ಕೃಷ್ಣಃ. ಶರ್ವಃ ಶಿವಃ. ವೀಣಾಧಾರಿಣಿ. ವೀಣೆಯನ್ನ ಧರಿಸಿದವಳು, ಹಿಡಿದಿರುವವಳು ಯಾರು? ಸರಸ್ವತಿ.
ಇಲ್ಲಿ ಬರ್ದಿದ್ದೇನಲ್ಲ ಇವು ಉತ್ತರಗಳು. ನಂತರ ಮುಗಿದೋಯ್ತು. ಇಲ್ಲಿಗೆ ಪ್ರಾರ್ಥನಾ ಎಂಬ ಪಾಠದ ಪ್ರಶ್ನೋತ್ತರ ಮುಗಿದಿದೆ ವಿದ್ಯಾರ್ಥಿಗಳೇ. ಇನ್ನೊಂದು ಪಾಠದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದ ಸರ್ವೇ.